ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತು ಇವತ್ತಿನ ವಿಡಿಯೋ ಏನು ಅಂತಂದರೆ, ತುಂಬ ದಿನ ಆಯಿತು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮದು ಒಂದು 2 ಸೀಮೆ ಹಸ ಇದೆ ಮತ್ತು ಒಂದು ಚಿಕ್ಕದಾದಂಥ ಒಂದು ಕರು ಇದೆ. ಅದನ್ನು ಯಾವ ರೀತಿ ಒಂದು ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ. ಮತ್ತು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ನೋಡ್ತಾ ಇರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದು ನಾನು ಚಿಕ್ಕ ವಯಸ್ಸಿನಿಂದ 10th ಸ್ಟ್ಯಾಂಡರ್ಡ್ ಗಂಟ ಬೆಳೆದಂಥ ಮನೆ ಇದು. ಇವಾಗ ಸದ್ಯಕ್ಕೆ ಒಂದು ಹೊಸದಾಗಿ ಒಂದು ಮನೆ ಬೇರೆ ಕಡೆ ಕಟ್ಕೊಂಡಿರೋದ್ರಿಂದ ಇಲ್ಲಿಗೆ ಬಂದು ಹೋಗ್ತಾ ಇರ್ತೀವಿ. ಆದರೂ ಕೂಡ ಈ ಮನೆಯಲ್ಲಿ ನನಗೆ ತುಂಬ ಒಂದು 1000 ನೆನಪುಗಳು ನನ್ನ ಕಣ್ಮುಂದೆ ಬಂದಂಗೆ ಹೋಗಿ ಪಾಸ್ ಆಗಿಬಿಡುತ್ತೆ. ಹಂಗೆ ಆದ್ರೂ ಇದನ್ನು ಬಿಡೋಕ್ಕಾಗೋದಿಲ್ಲ. ಬಿಟ್ಟು ಇರೋದಕ್ಕಂತೂ ನನ್ನ ಕೈಲಂತೂ ಆಗೋದಿಲ್ಲ. ನನಗೆ ಆ ಮನೇಲಿ ಇದ್ದರೂ ಕೂಡ ಈ ಮನೇಲಿ ಇರುವಷ್ಟು ನೆಮ್ಮದಿ ನನಗೆ ಯಾವಾಗ ಸಿಗೋದಿಲ್ಲ. ಬನ್ನಿ, ಇವಾಗ ಇದೇ ಮನೆ ಹಿಂಭಾಗದಲ್ಲೇ ನಾನು ಹಸುಗಳನ್ನೆಲ್ಲ ಕಟ್ಟಿರೋದು. ಇವಾಗೆಲ್ಲ ಒಂದು ವಾಷಿಂಗು ಒಂದು ರೌಂಡ್ ಎಲ್ಲ ಮುಗಿಸಿದ್ದೀನಿ. ಬನ್ನಿ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡಿ ನಮ್ಮ ಕರು ನಾನು ಬಂದ ತಕ್ಷಣ ನನಗೆ ಓಡಾಡ್ತಾ ಇದೆ. ಹಂಗೆ ಫುಲ್ಲು ಎಲ್ಲನೂ ಅದಕ್ಕೆ ಒಂದು ಅಲಂಕಾರ ಎಲ್ಲ ಮಾಡೋಣ. ಇವಾಗ ಫುಲ್ಲು ಡಿಸೈನಾಗಿ ರೆಡಿ ಮಾಡೋಣ. ರೆಡಿ ಮಾಡಿಬಿಟ್ಟು ನಿಮ್ಮ ಮುಂದೆ ಹಾಗೆ ತೋರಿಸ್ತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಆ ಸೀಮೆ ಹಸು ಆಗಿರೋದ್ರಿಂದ ಅದಕ್ಕೆ ಜಾಸ್ತಿ ಡೆಕೋರೇಷನ್ ಏನು ಮಾಡೋದಕ್ಕಾಗೋದಿಲ್ಲ. ಆದರೂ ಒಂದು ತಕ್ಕ ಮಟ್ಟಿಗೆ ರೆಡಿ ಮಾಡ್ತೀನಿ. ಬನ್ನಿ ನೋಡೋಣ. ಎಲ್ಲ ಇವಾಗ ಲೈಟಾಗಿ ಅರೇಂಜ್ ಮಾಡಾಗಿದೆ. 3 ದೇವರುಗಳನ್ನು ಒಳಗೊಂಡಂತಹ ಕಾಮಧೇನುವಿಗೆ ಶರಣಾರ್ಥಿ. ಎಷ್ಟೇ ಕಷ್ಟ ಕೊಟ್ಟರು ಮಾನವ ಕುಲಕ್ಕೆ ಒಳ್ಳೆಯದನ್ನೇ ಬಯಸೋ ನಿನಗೆ ಎಷ್ಟೇ ವರ್ಣಿಸಿದ್ರೂ ಸಾಲೋದಿಲ್ಲ. ಇವಾಗ ಸದ್ಯಕ್ಕೆ ಸಂಕ್ರಾಂತಿ ಗುಡಿ ಹತ್ರ ಹೋಗಬೇಕು. ಬನ್ನಿ ಹೋಗೋಣ. ಅಲ್ಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಮುಂದಕ್ಕೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು, ಕೊಟ್ಟುತ್ತದು ಮಾತಾಯಿತು ಮುತ್ತಾಯಿತು ಮತ್ತಾಯಿತು. ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ, ಯೋಗವು ಒಮ್ಮೆ. ಗೈಸ್, ಇವಾಗ ಸಂಕ್ರಾಂತಿ ಗುಡಿ ಹತ್ರ ಬಂದಿದ್ದೀವಿ. ಇವಾಗ ದೊಡ್ಡವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಆದಮೇಲೆ ಇವಾಗ ಹಸು ಕಿಚಾಯಿಸೋದು ಇರುತ್ತೆ. ಇವಾಗ ತುಂಬ ಚೆನ್ನಾಗಿದೆ. ಮುಂದೆ ಯಾರು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಪೂರ್ತಿ ನೋಡಿ. ತುಂಬ ಚೆನ್ನಾಗಿದೆ ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆ ನೋಡ್ತಾ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಂಕ್ರಾಂತಿ ಹಬ್ಬ ಟುಡೇ ಹಸ ಕರ ಓರಿ ವಾಷಿಂಗ್ ಡೆಕೋರೇಷನ್ ಫ್ಲವರ್ಸ್ ಪೀಪಲ್ಸ್ ಟುಡೇ